ಬಂಧುಗಳೇ, ನಾನು ಯಾವ ಸಾರ್ವಜನಿಕ ಸಭೆಯಲ್ಲೂ ಭಾಷಣ ಮಾಡೋನಲ್ಲ. ಅದರ ಮೊದಲ ಬಾರಿಗೆ ನನಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ನಮ್ಮ ಪೂರ್ಣ ಪ್ರಜ್ಞಾನಗರ ಸೊಸೈಟಿಯ ಅಧ್ಯಕ್ಷರ ಶ್ರೀ ಹೈಗ್ರೀವಾಚಾರ್ಯ ಹಾಗೂ ಆಡಳಿತಕ್ಕೂ ನನ್ನ ವಂದನೆಗಳ ಪ್ರಸ್ಥಾನ. ಎರಡು ಮಾತುಗಳು ಬರಬೇಕು ಅಂತ ಮಾತುಗಳು ಮಾತಾಡ್ತೀನಿ. ಹಾಗೆ ನಾನು ಎಲ್ಲೂ ಸಾಗಿ ಸಂತಲ್ಲಿ ಎಲ್ಲೂ ಮಾತಾಡೋದಿಲ್ಲ ಇವತ್ತು ತನಕ. ಪ್ರಿಯ ಬಂಧುಗಳೇ, ಒಂದು ರೀತಿಯಲ್ಲಿ ನಾನು ಎದುರಿರುವ ಬಹಳಷ್ಟು ಮಂದಿಗಿಂತ ಅದೃಷ್ಟವಂತ. ಏಕೆಂದರೆ ಭಾರತದಲ್ಲಿ ನಡೆಯುವ ಸ್ವಾತಂತ್ರ್ಯ ಹೋರಾಟ 1947 ಆಗಸ್ಟ್ 15 ನಡೆದ ಸ್ವಾತಂತ್ರ್ಯ ದಿನಾಚರಣೆ ಎರಡನ್ನೂ ಸಾಕ್ಷಾತ್ಕಾರವಾಗಿ ನೋಡಿರುವೆನು, ಭಾಗವಹಿಸಿರುವೆನು. ನಾನು ಮನುಷ್ಯ ಜನ್ಮ ಸಿಗುವುದು ಅಪರೂಪ. ಅದರಲ್ಲೂ ಆಧ್ಯಾತ್ಮಿಕತೆಯ ನೆಲೆಯಾದ ಪುಣ್ಯಭೂಮಿ ಭಾರತ ಜನಿಸುವುದು ಕೇವಲ ಪುಣ್ಯ. ಅದೃಷ್ಟವಂತರಿಗೆ ಜನನಿ ಜನ್ಮಭೂಮಿಯಾಗಿ ನಮ್ಮೆಲ್ಲರನ್ನು ಸಾಗಿಸದೆ ಕಾಪಾಡುತ್ತಿದ್ದ ಭಾರತ ಸಮಾಜದ ಬಗ್ಗೆ ನಮ್ಮೆಲ್ಲರಿಗೂ ಕಿಂಚಿತ್ತಾದರೂ ಜವಾಬ್ದಾರಿ ಇರಬೇಕು. ಹಿರಿಯ ನಾಗರಿಕರಾಗಿ ಕಿರಿಯ ನಾಯಕರ ನಿಮ್ಮದು ಇನ್ನೊಂದೊಂದು ಕೋರಿಕೆ. ದೇಶ ಸೇವೆ ಮಾಡುವ ಸಾಕಷ್ಟು ಅವಕಾಶಗಳಿವೆ. ಜನಸೇವೆ, ವಿದ್ಯಾಸೇವೆ, ಅಧ್ಯಾತ್ಮ ಸೇವೆ ಮುಂತಾದವು ಏನಾಗದಿದ್ದರೂ ಕಡೆ ಪಕ್ಷ ನಿಮ್ಮ ಮನೆಗಳಲ್ಲಿ ಈ ದೇಶದ ಬಗ್ಗೆ ಸಿನಿಮೆಯ ಮಾತುಗಳು ಮಾಡಿ ನಿಮ್ಮ ಮಕ್ಕಳಿಗೆ ದೇಶನಿಷ್ಠೆಯ ಭಾವನೆ ಕಲಿಸಿ ಈ ದೇಶದ ಸಂಸ್ಕೃತಿ ಸಂಸ್ಕಾರವಾಗಿ ಪದ್ಧತಿಗಳನ್ನು ಪರಂಪರೆಯಾಗಿ ಆಚರಿಸಿ. ನಾನು ಭಾರತೀಯ ಅನ್ನುವುದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಜೈ ಹಿಂದ್.